MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಮೀರನ್ನ ಟೋಪಿ ಸಾಬಣ್ಣ ಅಂತ ಕರೀರಿ ಅಂತ ಡಿಕೆಗೆ ಸವಾಲ್. ಮುನಿರತ್ನ ಮಾಡಿದ್ದು ಹೈ ಡ್ರಾಮಾ ಎಂದ ಕಾಂಗ್ರೆಸ್ ನಾಯಕರು. ಗ್ಯಾರಂಟಿ ವಿರುದ್ಧ ಮಾತನಾಡಿಲ್ಲ ಎಂದ ದೇಶಪಾಂಡೆ. ಆಸ್ಪತ್ರೆಯಿಂದ HD ದೇವೇಗೌಡರು ಡಿಸ್ಚಾರ್ಜ್. ಎಲ್ಲಾ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಮಧ್ಯೆ ಟೋಪಿ ಕದನ ತಾರಕಕ್ಕೇರಿದೆ. ಶಾಸಕ ಮುನಿರತ್ನರನ್ನ ಹೇ ಕರಿಟೋಪಿ ಬಾಯಿಲ್ಲಿ ಅಂತ ಡಿಕೆ ಕರೆದಿದ್ರು. RSS ನ ಗುರಿಯಾಗಿಸಿಕೊಂಡೇ ಈ ರೀತಿ ವರ್ತಿಸಿದ್ರು ಅಂತ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಿಮಗೆ ದಮ್ಮಿದ್ರೆ ಸಚಿವ ಜಮೀರನ್ನ ಟೋಪಿ ಸಾಬಣ್ಣ ಎಂದು ಕರೀರಿ ಅಂತ ಸವಾಲು ಹಾಕಿದ್ದಾರೆ. ಕರಿಟೋಪಿ ಹಾಕಿರೋನು MLA ಬಾರಪ್ಪ ಅಂತೀರಿ, ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರೆ, ಬಿಳಿ ಟೋಪಿ ಹಾಕಿಡ್ರ ಸಾಬಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ಮ ಬ್ರದರ್ಸನ್ನ ಕರೆಯೋಕ್ಕಾಗಲ್ಲ. ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ, ಬ್ರದರ್ಸನ್ನ ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ, ನಿಮ್ಮ ದಮ್ಮಿದ್ರೆ ಕರೀರಿ. ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಡಿಕೆ ಹೇಳಿಕೆಗೆ ಹೊಸ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ. ಡಿಕೆ ಈ ಹಿಂದೆ RSS ಗೀತೆ ಹಾಡಿದ್ರು. ಈ ಕಾರಣಕ್ಕೆ RSS ನ ಬೈದು ಕೌಂಟರ್ ಕೊಡಬೇಕಿತ್ತು. ಹೀಗಾಗಿ ಮುನಿರತ್ನರ ಸನ್ನಿವೇಶವನ್ನ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಸೆಂಬ್ಲಿಯಲ್ಲಿ RSS ಅನ್ನು ಹೊಗಳು ಸಲುವಾಗಿ, RSS ಹತ್ರ ಆಗುವ ಸಲುವಾಗಿ ನಮಸ್ತೆ ಸದಾ ವಸ್ತನೆ ಅನ್ನುವಂಥ ಹಾಡನ್ನು ಹಾಡಿದರು ಅಲ್ಲೇ ಇದರಲ್ಲಿ ಅಸೆಂಬ್ಲಿಯಲ್ಲಿ. ಆವಾಗ ಭಾಳ ಕ್ರಿಟಿಸಿಸಮ್, ಕಾಂಗ್ರೆಸ್ ಕ್ಷಮಾಪಣೆ ಕೇಳುವಂಥ ಪರಿಸ್ಥಿತಿ ಬಂತು. ಈಗ ಅದು ಕೌಂಟರ್ ಮಾಡಬೇಕಲ್ಲ, RSS ಟೀಕೆ ಮಾಡಬೇಕಲ್ಲ, ಎಲ್ಲರೂ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿ ನೀನು ಸಿಗ್ತವೆ. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಬರುವಂತೆ ನಡೆದುಕೊಳ್ಳಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ತಮ್ಮ ಹಿಂದಿನ ದಿನದ ದಾಟಿಯಲ್ಲೇ ಭಾಷೆ ಬಳಸಿದ್ದಾರೆ. ಇದು ಡಿಕೆಗೆ ಒಳ್ಳೆಯದಲ್ಲ. ಡಿಕೆ ತಮ್ಮ ಹಳೆ ದಾಟಿ ಬಿಡ್ಲಿ ಅಂತ ಹೇಳಿದ್ದಾರೆ. ಕರಿಟೋಪಿ ಮನುಷ್ಯ MLA ಬಾಯಿ ಕಡೆ ಉಪಮುಖ್ಯಮಂತ್ರಿ ಹುದ್ದೆಗೂ ಕೂಡ ಗೌರವ ಕೊಡದೆ ಆ ಸ್ಥಾನದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡೆ. ಆದರೆ ಹಿಂದಿನ ಕಾಲದಲ್ಲಿ ಯಾವ ರೂಪದಲ್ಲಿದ್ದರೋ ಅದೇ ರೂಪದ ಭಾಷೆ ಇನ್ನೂ ಬಳಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಟೋಪಿ ಹಂಗಾಮದ ಬಗ್ಗೆ ಮಾತನಾಡಿದ್ದಾರೆ. ಸಮಸ್ಯೆಗಳನ್ನ ಬಿಟ್ಟು ಬೇರೆಲ್ಲ ಮಾತನಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಮುನಿರತ್ನ ನಿನ್ನೆ ಮಾಡಿದ್ದು ಹೈಡ್ರಾಮಾ ಅಂತ ಕರೆದಿದ್ದಾರೆ. ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ವೇದಿಕೆ ನಿರ್ಮಾಣ ಮಾಡಿದ್ರು. ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ? ನೀವು ಹೇಳ್ದಂಗೆ ಅದು ಹೈಡ್ರಾಮಾ. ಸರ್ಕಾರ ಬಂದು 2.5 ವರ್ಷವಾಗ್ತಿದೆ. ನಿಮ್ಮ ಇಲಾಖೆಗಳಲ್ಲಿ ಸುಧಾರಣೆ ತನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಸಿಎಂ ಕಿವಿಮಾತು ಹೇಳಿದ್ದು, ಬಿಜೆಪಿ ದುರಾಡಳಿತವನ್ನ ನೋಡಿ ಜನರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಜನಸಾಮಾನ್ಯರ ಪರ ಸರ್ಕಾರ ಇರಬೇಕಾಗತ್ತೆ. ಇಲಾಖೆಗಳ ಮೂಲಕ ಜನರ ಕೆಲಸ ಮಾಡಿ, ಇಲಾಖೆಗೂ ಒಳ್ಳೆ ಹೆಸರು ತನ್ನಿ, ಸರ್ಕಾರಕ್ಕೂ ಉತ್ತಮ ಹೆಸರು ತನ್ನಿ ಅಂತ ಸಲಹೆ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ RV ದೇಶಪಾಂಡೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಸಿಎಂ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ರು, ಲಾಟರಿಗೆ ಲಾಟರಿ ಅಂತ ಹೇಳಿದ್ರು. ಅಲ್ಲದೆ ಸಿದ್ದರಾಮಯ್ಯ ಪರಮಾತ್ಮ ದೇವರು ಅಂತ ಹೊಗಳಿದ್ರು. ಬಸ್ಗಳಲ್ಲಿ ಮಹಿಳೆಯರೇ ಇರ್ತಾರೆ, ಗಂಡು ಮಕ್ಕಳಿಗೆ ಜಾಗನೇ ಇಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ 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 ಲಾಟ್ರಿ. ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟು ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೀವಿ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಕರೆಂಟ್ ಬಿಲ್ ಮನೆಯದು ಇಲ್ಲ. ಬಸ್ಗಳು, ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಎಲ್ಲಮ್ಮ ಗುಡಿಗೆ ಗುಡಿಗೆ ಎಲ್ಲ ಹೆಣ್ಮಕ್ಳು ಏನ್ ತಪ್ಪಿ ಗಂಡ ಹತ್ತ, ಏನ ಕೈ ಹತ್ತ ಹೆಣ ಬಿತ್ತಾವ. ಎಲ್ಲ ಹೆಣ್ಮಕ್ಳು ಬಸ್ ಗಂಡಸರು 4 ತಪ್ಪು ಹೋದ್ರು ಹೊಡೆದಂದವರು ಬರೋದು. ಇದೇನ ಕಾರ್ಯಕ್ರಮ ಸಿದ್ದರಾಮಯ್ಯ 5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳು ಹೋಗ್ರಿ ಮಾರಾಟ ಮಾಡಿ. ಇಂದಿರಾ ಕಿಟ್ ಕೊಡ್ತಾರ ಮುಖ್ಯಮಂತ್ರಿ ಅವರು, ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ. ನೀವೆಲ್ಲ ಬಡವರು, ಬಡವರ ಕಾನೂನುಗಳು ಮಾಡಬೇಕು. ಬಿಜೆಪಿ ನಾಯಕರು ಕೂಡ ಗ್ಯಾರಂಟಿ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ.
ಗ್ಯಾರಂಟಿ ಎಲ್ಲರಿಗೂ ತಲುಪಬೇಕು ಅಂತ ಶ್ರೀವತ್ಸ ಹೇಳಿದ್ರೆ, ದೇಶಪಾಂಡೆ ಅವರು ಹೇಳೋದ್ರಲ್ಲಿ ಸತ್ಯ ಇರಬೇಕು ಅಂತ ಸಿಟಿ ರವಿ ಹೇಳಿದ್ದಾರೆ. ನಾವು ಮೊದಲನೇ ದಿವಸದಿಂದ ಹೇಳ್ತಿದ್ದೀವಿ, ಪಂಚ ಗ್ಯಾರಂಟಿ ಯೋಜನೆ ಎಲ್ರಿಗೂ ತಲುಪಬೇಕಾಗಿತ್ತು. ಮಹಿಳೆಯರಿಗೆ ಮಾತ್ರ ಕೊಡ್ತೀನಿ ಅಂದರೆ ಮಹಿಳೆಯರು ಇದನ್ನು ಉಪಯೋಗಿಸ್ಕೊಳಕ್ಕಾಗ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ ಅದ್ರಲ್ಲಿ ಸತ್ಯ ಇರಬೇಕು. ಮತ್ತು ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲವು ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಗ್ಯಾರಂಟಿ ಬಗ್ಗೆ ಹಿರಿಯ ಶಾಸಕ RV ದೇಶಪಾಂಡೆ ಟೀಕೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಸ್ಪಷ್ಟೀಕರಣ ಕೇಳಿದ್ದಾರೆ. ಈ ವೇಳೆ ಬೆಂಗಳೂರಿಗೆ ಬಂದು ಮಾತನಾಡುವೆ ಅಂತ RV ದೇಶಪಾಂಡೆ ತಿಳಿಸಿದ್ದಾರೆ. ಇತ್ತ ಮಾಧ್ಯಮ ಪ್ರಕಟಣೆ ಮೂಲಕ ದೇಶಪಾಂಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾಂಡೇಲಿಯ ಸಭೆಯಲ್ಲಿ ಗ್ಯಾರಂಟಿ ವಿರುದ್ಧ ಮಾತನಾಡಿಲ್ಲ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ದೇವೇಗೌಡ ಗುಣಮುಖರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮೂತ್ರ ಸೋಂಕು ಹಾಗೂ ಜ್ವರದಿಂದ ಬಳಲುತ್ತಿದ್ದ ಗೌಡರನ್ನ ವಾರದ ಹಿಂದೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸದ್ಯ ಪದ್ಮನಾಭ ನಗರದಲ್ಲಿರೋ ನಿವಾಸದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ನಿನ್ನೆ ಬಿಜೆಪಿ ನಾಯಕರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.